ಪ್ರೀತಿಯ ಸಾರ್ವತ್ರಿಕ ಸಭೆಗೆ ದೇವರು ಹೇಳುವಂತ ಒಂದು ಎಚ್ಚರಿಕೆ ಮಾತು ಏನು ಅಂತಂದ್ರೆ, ದೇವರು ಮಧ್ಯಾಕಾಶದಲ್ಲಿ ಬಂದು ಸಭೆಯೇ ಬಾ ಅಂತ ಕರೆಯುವಾಗ ಆ ಸ್ವರವನ್ನು ಯಾರು ಕೇಳಿಸಿಕೊಳ್ತಾರೆ ಅಂತ ಹೇಳಿದ್ರೆ, ದೇವರ ಆತ್ಮ ಸ್ವರೂಪಿ. ಅದಕ್ಕಾಗಿ ಆತನನ್ನ ಆತ್ಮಕ್ಕೆ ತಕ್ಕ ಹಾಗೆ ಸತ್ಯದಲ್ಲಿ ಆರಾಧಿಸಿರಂತ ವಾಕ್ಯದಲ್ಲಿದೆ. ಆತ್ಮ ಇಲ್ಲದವನು ನನ್ನವನಲ್ಲ ಅಂತ ಕೂಡ ವಾಕ್ಯದಲ್ಲಿದೆ. ಅದಕ್ಕಾಗಿ ಈ ಲೋಕದಲ್ಲಿ ಯಾರ್ಯಾರು ಆತ್ಮನಿಂದ ನಡೆಸಲ್ಪಡ್ತಾ ಇರ್ತಾರೋ, ಆತ್ಮನ ಅನುಭವದಲ್ಲಿ ಜೀವಿಸ್ತಾ ಇರ್ತಾರೋ ಅವರಿಗೆ ಮಾತ್ರ ಆ ಸ್ವರ ಕೇಳಿಸುತ್ತೆ. ಹೇಗಂದ್ರೆ, ನಾವಿವತ್ತು ಫೆಮಿಲಿಯರ್ ಆಗಿರುವಂಥ ವಾಯ್ಸ್ಗಳನ್ನು ಅಥವಾ ಶಬ್ದಗಳನ್ನು ಫೋನಲ್ಲಿ ಹೆಂಗೆ ಗುರುತಿಡಿತೇವೆ, ಇದು ಇಂಥವ್ರದ್ದೇ, ಇದು ಇಂಥವ್ರದ್ದೇ ಅಂತೇಳಿ, ಹಾಗೆ ಆತ್ಮನ ಜೊತೆ ಒಂದು ಸಂಬಂಧ, ಪರಿಶುದ್ಧಾತ್ಮನ ಅನುಭವದಲ್ಲಿ ನಡೆಸಲ್ಪಡುವಿಕೆ ಅಷ್ಟೇ ಮಾತ್ರ ಅಲ್ಲ, ಪವಿತ್ರಾತ್ಮನಿಂದ ಏನಂತಾರೆ ತುಂಬಿಸಲ್ಪಟ್ಟು ನಡೆಸಲ್ಪಡುವಂಥ ಜನಗಳಿಗೆ ಆತ್ಮ ದೇವರ ಸ್ವರವನ್ನು ಕೇಳಿಸೋದಕ್ಕೆ ಸಾಧ್ಯ. ಅದಕ್ಕಾಗಿಯೇ ಈ ಲೋಕದಲ್ಲಿ ಜೀವಿಸುವಂಥ ನಾವುಗಳು ಆತ್ಮನನ್ನು ಅನುಭವಿಸಿ ಆತ್ಮಾನುಸಾರವಾಗಿ ಜೀವನ ಮಾಡುವಂಥದ್ದು ತುಂಬ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ.